ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೋಡಿ, ಕಳ್ಕೊಳ್ಳೋದಲ್ಲ, ಪಡ್ಕೊಂಡು ಹೋಗೋದ್ರ ಬಗ್ಗೆ ಮಾತಾಡಿ. ಹಾಗೆ ನೀವೊಬ್ಬರೇ ಅಲ್ಲ, ಇಡೀ ಕುಟುಂಬನೇ ಸಂತೋಷದಿಂದಿರುತ್ತೆ. ಹೌದು ಬೀಗ್ರೆ, ನಿಮ್ಮ ಮಾತು ನಿಜ. ನನ್ನ ಕುಟುಂಬ ಹಾಳಾಗೋದು ನನಗಿಷ್ಟ ಇಲ್ಲ. ಅದ್ರ ಬದಲು ನನ್ನ ಮನೇಲಿ ಎಲ್ಲರೂ ಒಟ್ಟಾಗಿರ್ಬೇಕು ಅನ್ನಿಸ್ತಿದೆ. ಗಂಗಾ ಬಂದ್ರೇನೆ ಇದೆಲ್ಲ ಸಾಧ್ಯ ಆಗೋದು. ಬಾ ಗಂಗಾ, ನನ್ನ ಜೊತೆ. ಇನ್ಮೇಲೆ ನೀನು ನಮ್ಮನೇಲಿರ್ತೀಯ. ಇನ್ನೊಂದು ವಿಷಯ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ಮಕ್ಕಳು ಮತ್ತೆ ಗಂಗಾ ನಮ್ಮ ಜೊತೆ ಬರ್ತಿದ್ದಾರೆ. ನೀವು ಒಪ್ಪೋದಾದ್ರೆ ಒಪ್ಪಿ, ಇಲ್ಲ ಅಂದರೆ ಬಿಡಿ. ಸೊಸೆ ಮನೇಲಿದ್ರೆ ಮನೆ ಸಂತೋಷವಾಗಿರುತ್ತೆ ಅಂತ ನನಗೂ ಅರ್ಥ ಆಗಿದೆ. ಕಷ್ಟಕ್ಕೆ ಜೊತೆಗೆ ನಿಲ್ತಾಳೆ. ಆದರೆ ಮಗ ಹೋದ್ಮೇಲೆ ಜೀವನದಲ್ಲಿ ಏನೋ ಜಿಗುಪ್ಸೆ ಮೂಡಿತ್ತು. ಈಗ ಎಲ್ಲ ತಿಳಿಯಾಗಿದೆ. ಇನ್ಮೇಲೆ ನಾವು ಮೊಮ್ಮಕ್ಕಳಿಗೆ ಒಳ್ಳೆ ಜೀವನ ಕಟ್ಕೊಡ್ಬೇಕು. ಇದನ್ನು ಸಾಧಿಸೋಕ್ಕೋಗಿ ಅಮ್ಮ ಮಕ್ಕಳನ್ನ ಬೇರೆ ಮಾಡಕ್ಕೆ ಹೊರಟಿದ್ವಿ. ನನ್ನ ಮಗನ್ನ ಕರ್ಕೊಂಡ ಆ ದೇವರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಅಂಥದ್ರಲ್ಲಿ ಅಮ್ಮ ಮಕ್ಕಳನ್ನ ದೂರ ಮಾಡಿದ್ದಿದ್ರೆ ಗಂಗಾ ನಮ್ಮನ್ನು ಹೇಗೆ ಕ್ಷಮಿಸ್ತಿದ್ಲೋ ಗೊತ್ತಿಲ್ಲ. ಕೆಲವೊಂದ್ಸಲ ನೀನ್ ನಂಗೆ ದೇವರಿಗಿಂತ ದೊಡ್ಡೊಂದ್ ತರ ಕಾಣಿಸ್ತೀಯ. ಪ್ರತಿ ಸಲ ನಿನ್ನ ಅಕ್ಕನ ಕಷ್ಟಗಳನ್ನೆಲ್ಲ, ನೋವುಗಳನ್ನೆಲ್ಲ ನಿವಾರಿಸ್ತೀಯ. ನೀನೇ ಹೇಳು, ಹೇಗ್ ನಿನ್ನ ಕೃತಜ್ಞತೆ ಹೇಳ್ಬೇಕು ಅಂತ. ನಿನ್ ತಮ್ಮ ನಾನು ತಮ್ಮಂಗೆ ಧನ್ಯವಾದ ಹೇಳ್ತಾರ? ಈಗ ಹೊರಡು, ಇಲ್ಲಾಂದ್ರೆ ಸ್ಟೇಷನ್ ತಲುಪೋದಕ್ಕೆ ತಡ ಆಗುತ್ತೆ. ಅಯ್ಯೋ, ಇರ್ಲಿ ಮಗಳೇ, ಆರೋಗ್ಯದ ಬಗ್ಗೆ ಗಮನ ಕೊಡು. ದಾಮೋದರ, ವಿನಾಯಕ ಇಬ್ರು ಓದಿ. ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಓದಿ. ಹಾ, ಇರ್ಲಿ, ಓದೋದೆಲ್ಲ ಆಮೇಲೆ. ಮೊದಲು ಅಜ್ಜಿ ಹತ್ರ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಇರ್ಲಿ. ಭೀಮಾಬಾಯಿ,
ಇದು ನಿನಗೆ ಮಿಠಾಯಿ ತಗೊಳ್ಳೋದಕ್ಕೆ, ಮತ್ತಿದು ನೀನ್ ಮಿಠಾಯಿ ತಗೊಳ್ಳೋದಕ್ಕೆ. ನೀವೆಲ್ಲರೂ ಹುಷಾರಾಗಿರಿ. ಭೀಮಾಬಾಯಿ, ನಾನು ಕೆಲಸ ಹುಡ್ಕಕ್ಕೆ ಹೊರಟಿದ್ದೀನಿ. ರಾತ್ರಿ ಬರೋಕ್ಕಾಗಲ್ಲ. ನಾಳೆ ಅಥವಾ ನಾಡಿದ್ರಲ್ಲಿ ಬಂದ್ಬಿಡ್ತೀನಿ. ಬಲ ಇರಿ, ತಗೊಳ್ಳಿ. ಇದು ಬೇಕಾಗತ್ತೆ, ಇಟ್ಕೊಳ್ಳಿ. ಎಲ್ಲೋ ಬೇಕಾಗತ್ತೆ, ಇಟ್ಕೊಂಡಿರಿ. ಸರಿ, ಮನೆ ಕಡೆ ಹುಷಾರು. ಅಮ್ಮ, ನಾವಿಬ್ರು ಶಾಲೆಗೆ ಹೊರಡ್ತೀವಿ. ನಡಿ ಆನಂದಣ್ಣ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸರಿ, ಹೋಗ್ಬಾ. ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಮಂಗೇಶನ್ ಮೇಲೆ ದೂರು ಕೊಡು. ಅವನಿಗೆ ಖಂಡಿತ ಶಿಕ್ಷೆ ಆಗತ್ತೆ. ಗುರುಗಳೇ, ಎಲ್ಲದಕ್ಕೂ ಒಂದೇ ನ್ಯಾಯ ಆಗ್ಬಾರ್ದಲ್ವಾ? ನಾನು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನನಗೆ ಅವಕಾಶ ಸಿಗ್ಲಿ. ಆ ಮಂಗೇಶನ್ ಸೊಂಟ ಮುರಿಲಿಲ್ಲ ಅಂದ್ರೆ ಕೇಳಿ, ಅಲ್ಲಿಗೆಲ್ಲ ಸರಿ ಹೋಗುತ್ತೆ. ಹಿಂಗೆ ಏಟಿಗೆಟ್ಟು ಅಂತ ಹೋದ್ರೆ ಎಲ್ಲರೂ ಕಾಲ್ ಮುರ್ಕೊಂಡೆ ಓಡಾಡ್ಬೇಕಾಗುತ್ತೆ. ಆಮೇಲೆ ಊರ್ ತುಂಬಾ ಕುಂಟ್ರೆ ಇರ್ತಾರೆ. ಪರಂಜನ, ಭೀಮ ಸರಿಯಾಗಿ ಹೇಳ್ತಾ ಇದ್ದಾನೆ. ನ್ಯಾಯಕ್ಕೊಂದು ರೀತಿ ನೀತಿ ಇದೆ. ನಾವದನ್ನು ಪಾಲಿಸಿದ್ರಾಯ್ತು. ಯಾವುದು ಸರಿ ಹೋಗಲ್ಲ ಗುರುಗಳೇ. ಭೀಮಾ, ನೀವಿಬ್ರು ಶಾಲೆಗೆ ಹೋಗ್ತಿದ್ದೀರಲ್ಲ, ಹೋಗ್ಬನ್ನಿ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತು, ನಾನು ಅದನ್ನ ಮಾಡ್ತೀನಿ. ಭೀಮಾ, ಪರಂಜನನ ಆಲೋಚನೆ ಸರಿ ಇಲ್ಲ. ಆ ರೀತಿ ಆಲೋಚನೆಗಳು ಸಮಾಜದ ನಡವಳಿಕೆನ ಕೆಡಿಸುತ್ತೆ. ಹೌದು ಗುರುಗಳೇ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಪುರಂಜನ್ ಬಾಬಂಗ್ ಅವರೇ ತಿಳಿ ಹೇಳ್ತಾರೆ. ನಾನು ತಿಳ್ಕೊಂಡಿರೋ ಹಾಗೆ ಯಾವುದೇ ಮನೆ ಬೆಳಗೋದು ಹೆಣ್ಣಿಂದಾನೆ. ಯಾವ ಮನೇಲಿ ತುಂಬಾ ಹೆಂಗಸ್ರಿರ್ತಾರೋ ಆ ಮನೇಲಿ ಯಾವಾಗ್ಲೂ ನಗು ಇರುತ್ತೆ. ನೀವಿಬ್ರು ಒಟ್ಟಿಗೆ ಇದ್ರೆ ಎಲ್ಲ ಸಂಬಂಧಗಳು ಚೆನ್ನಾಗಿರುತ್ತೆ. ಎಲ್ರ ಬದುಕು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅಕ್ಕಿ ಆರಿಸಿದಾಯ್ತಾ? ನಾನು ಅಡುಗೆ ಮುಗಿಸ್ಕೋತೀನಿ. ಅದಕ್ಕೆ 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 ಅಕ್ಕಿ ಆರಿಸಿದಾಯ್ತು, ತಗೊಳ್ಳಿ. ಇಲ್ಲಿಡಿ. ಏನಾಯ್ತು? ಇಲ್ಲ, ಏನೂ ಇಲ್ಲ, ಸುಮ್ಮನೆ. ಹಂಗೆ ಏನೂ ಇಲ್ಲ ಅಂದ್ರೆ ನೀವೇ ಹೇಳ್ತಿರ್ತೀರಲ್ಲ, ನಾನು ನಿಮ್ಗೆ ಅದಕ್ಕೆ ಅಲ್ಲ ತಂಗಿ ಥರ ಅಂತ. ನನ್ನಿಂದಾನೇ ಮುಚ್ಚಿಡ್ತೀರಾ? ಹೇಳಿ. ಅದಕ್ಕೆ ನಾನು ಮದುವೆ ಆದಾಗ ನನ್ನ ಗಂಡ ನನ್ನ ಕಾಲು ಮುರಿದಿದೆ ಅಂತ ಮನೆಯಿಂದ ಹೊರಗೆ ಹಾಕ್ತಾ ನಾನೇನೂ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ಗಂಗಂಗೋಸ್ಕರ ಭೀಮಾ ಒತ್ತಾಡ್ತಿರೋದು ನೋಡ್ತಿದ್ರೆ ಎಂಥ ಕಷ್ಟದ ಸಮಸ್ಯೆನು ಎಷ್ಟು ಸುಲಭವಾಗಿ ಪರಿಹರಿಸ್ಬಿಟ್ಟ ನೋಡಿದ್ರ ನನಗೂ ಯಾಕೋ ಅನ್ನಿಸ್ತು. ಅಕಸ್ಮಾತ್ ನನಗೂ ಭೀಮನ್ ಥರ ಯಾರಾದರೂ ಇದ್ದಿದ್ರೆ ನನಗೋಸ್ಕರ ಹೋರಾಡ್ತಿದ್ರೇನೋ. ಇವತ್ತು ನಾನು ಕೂಡ ಗಂಡನ ಮನೇಲಿ ಇರ್ಬೋದಿತ್ತು. ನನಗೂ ಒಂದು ಸಂಸಾರ ಅಂತ ಇರ್ತಿತ್ತು. ಗಂಗನ ವಿಷಯದಲ್ಲಿ ತುಂಬಾ ಖುಷಿ ಆಯ್ತು. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಮ ಮಗಳು ಎಷ್ಟು ದುಃಖ ಅನುಭವಿಸಿದ್ಲು. ಆ ಭಗವಂತನ ಹತ್ರ ಅವಳ ಜೀವನ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ. ಆದ್ರೆ ನಾನು ಹಣೆ ಬರ ನೆನ್ಸ್ಕೊಂಡು ಅಳ್ತಿದ್ದೀನಿ. ನನಗೆ ನಾನೇ ಬೈಕೋತ ಕೂತಿದ್ದೀನಿ. ನನ್ನ ಕಾಲು ಹೀಗಾಗೋದಕ್ಕೆ ನಾನು ಕಾರಣ ಅಲ್ವಲ್ಲ. ಅದಕ್ಕೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನೀವು? ನೀವು ಬೈಕೊಂಡು ಏನು ಪ್ರಯೋಜನ? ಅದಕ್ಕೆ ನೋಡಿ, ನಿಮ್ಮ ನೋವನ್ನ ನಾನು ಅರ್ಥ ಮಾಡ್ಕೋಬೋದು. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ದುಃಖನ ಕಮ್ಮಿ ಮಾಡೋ ಶಕ್ತಿ ಆ ದೇವ್ರು ನಂಗೆ ಕೊಟ್ಟಿಲ್ಲ. ಆದರೆ ಒಂದಂತೂ ಸತ್ಯ, ಅದಕ್ಕೆ ಆಗಿರೋದನ್ನ ಬದಲಾಯಿಸೋ ಶಕ್ತಿ ಯಾರಿಗೂ ಇಲ್ಲ.
ಇದು ನಿಮ್ಮ ಸಂಸಾರನೇ ಅದಕ್ಕೆ. ನಾವೆಲ್ಲ ನಿಮ್ಮೂರೇ. ಈ ಮನೆ ನಿಮ್ದು. ಈ ಮನೆ ಮೇಲೆ ನಂಗಿಂತ ನಿಮ್ಗೆ ಜಾಸ್ತಿ ಹಕ್ಕಿದೆ ಅದಕ್ಕೆ. ನೀನ್ ಯಾವತ್ತು ನನ್ನನ್ನು ಹೊರಗೆ ನೋಡು ಅಂತ ನೋಡೇ ಇಲ್ಲ ಅದಕ್ಕೆ. ಮಕ್ಕಳು ಕೂಡ ನಿನ್ನನ್ನೆಷ್ಟು ಪ್ರೀತಿ ಮಾಡ್ತಾರೋ ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ನನಗೆ ಯಾಕೋ ಹಳೇದೆಲ್ಲ ನೆನಪಾಯ್ತು ಅಷ್ಟೇ. ಮನೇಲಿ ತರಕಾರಿ ಇಲ್ಲ ಅಲ್ವಾ ಅದಕ್ಕೆ? ನಾನು ಹೋಗಿ ತಗೊಂಡು ಬರ್ತೀನಿ. ನನ್ನ ಮನ್ಸಿಗೂ ಸ್ವಲ್ಪ ಹಗುರ ಆಗುತ್ತೆ. ಚೀಲ ಕೊಡ್ತೀನಿ ರೀ. ನಾನೆಷ್ಟೇ ನಿಮಗೆ ಸಮಾಧಾನ ಮಾಡಿದ್ರು ಅದಕ್ಕೆ ಒಂದಂತೂ ಸತ್ಯ, ಮದುವೆ ಆಗಿದ್ರೂ ತವ್ರ ಮನೇಲಿ ಜೀವನ ಕಳೆಯೋದು ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ. ಏನಾದ್ರೂ ಮಾಡ್ತೀನಿ. ಎಂಥ ಪೆಟ್ಟು ಅಂದ್ರೆ ಆ ಭೀಮ್ರಾವ್ ಮತ್ತವನ ಕುಟುಂಬದವರ ಜೀವನದಲ್ಲಿ ಅಂಧಕಾರ ತಾಂಡವ ಆಡಬೇಕು. ಭೀಮ್ರಾವ್, ನಿನ್ನ ಅತಿ ದೊಡ್ಡ ಶಕ್ತಿ ಅಂದ್ರೆ ಅದು ಒಗ್ಗಟ್ಟಲ್ವಾ? ಇನ್ಮೇಲೆ ನಿನ್ನ ಮನೆಯಲ್ಲಿರೋ ಒಬ್ಬೊಬ್ಬರಿಗೂ ಹೊಡ್ತಾ ಕೊಡ್ತಾ ಬರ್ತೀನಿ. ಒಬ್ಬೊಬ್ರಾಗೆ ದುರ್ಬಲಗೊಳ್ತಾ ಬರ್ತಾರೆ. ಎಲ್ರೂ ದುರ್ಬಲ ಆದ್ಮೇಲೆ ಆಮೇಲೆ ನೀನು ದುರ್ಬಲ ಆಗ್ತೀಯ. ಮತ್ತೆ ನೀನ್ ದುರ್ಬಲವಾಗೋದು ಸದ್ಯಕ್ಕೆ ಅನಿವಾರ್ಯ. ಬನ್ನಿ ಬೇಗ ಅವಳು ಎತ್ಕೊಂಡು ವೈದ್ಯರ ಹತ್ರ ಹೋಗೋಣ. ಬನ್ನಿ. ನಿಂತ್ಕೊಳಪ್ಪ, ನಿಂತ್ಕೋ. ಈಕೆ ಕೆಳಗೇರಿಯವಳು. ಇವಳನ್ನ ಮುಟ್ಟಿದ್ರು ಅಶುದ್ಧ ಆಗ್ತೀವಿ ನಾವು. ಅಮ್ಮ, ನೋವಾಗ್ತಾ ಇದೆ. ಅಯ್ಯೋ ಹೌದಲ್ವಾ? ಇವಳನ್ನ ಮುಟ್ಟದೆ ಹೇಗೆ ಎತ್ಕೊಂಡು ಹೋಗೋದು? ಇವಳನ್ನ ಮುಟ್ಟಿ ನಾವ್ಯಾಕೆ ಅಪವಿತ್ರ ಆಗೋಣ? ಬನ್ನಿ ಹೀಗೆ ಬಿದ್ದಿರ್ಲಿ. ಬನ್ನಿ. ಅಮ್ಮ. ಮಂಜುಳಾ, ತುಳಸಿ, ಅತ್ತೆ ಇನ್ನೂ ಬಂದಿಲ್ಲ ಅಲ್ವಾ? ಇಲ್ಲ, ಅತ್ತೆ ಇನ್ನೂ ಬಂದಿಲ್ಲ. ತುಂಬಾ ಹೊತ್ತಾಯ್ತಲ್ಲ, ಎಲ್ಲಿ ಹೋಗಿರ್ಬೋದು? ತರಕಾರಿ ತಗೊಳಕ್ ಹೋಗಿದ್ದರು ಇಷ್ಟೊತ್ತಾಗ್ಲೇ ಬರ್ಬೇಕಿತ್ತು.
ಯಜಮಾನ್ರು ಎಲ್ಲಿದ್ದಾರೆ? ಅಲ್ಲಿ ಬಂದ್ರು ನೋಡಿ. ಹಾ, ನಮಸ್ತೆ ಯಜಮಾನ್ರೆ. ನಮಸ್ಕಾರ. ಯಜಮಾನ್ರೆ, ನಾನು ರಾಮ್ಜಿ ಅಂತ ಸತಾರದಿಂದ ಬಂದಿದ್ದೀನಿ. ಹೇಳು ಯಜಮಾನ್ರೆ, ನೀವೇನು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಕೇಳ. ಹಾ, ಕೇಳು. ನಿಮ್ಮ ವ್ಯಾಪಾರ ಯಾವ್ಯಾವ ಸಂತೆಯಲ್ಲಿ ನಡೆಯುತ್ತೆ? 12 ಸಂತೆಗಳಲ್ಲಿ ನಡೆಯುತ್ತೆ ನಮ್ಮ ವ್ಯಾಪಾರ. ತಗೋಪ್ಪ. ಯಜಮಾನ್ರೆ, 2 ತಿಂಗಳಲ್ಲಿ 25 ಸಂತೆಗಳಲ್ಲಿ ನಿಮ್ಮ ವ್ಯಾಪಾರ ಆಗೋ ಥರ ನಾನು ಮಾಡ್ತೀನಿ. ನಾನೇ ಎಲ್ಲದಕ್ಕೂ ಲೆಕ್ಕ ಕೊಡ್ತಾ ಹೋಗ್ತೀನಿ. ಓಹೋ, ಇನ್ಮೇಲೆ ನಮ್ಮ ವ್ಯಾಪಾರ ಇನ್ನೂ ವಿಸ್ತಾರ ಆಗುತ್ತೆ ಮತ್ತೆ. ಹಾ, ಜಾಸ್ತಿ ವ್ಯಾಪಾರ ಆದ್ರೆ ಜಾಸ್ತಿ ಸಂಪಾದನೆ ಆಗುತ್ತೆ. ಜಾಸ್ತಿ ಲಾಭ ಸಿಕ್ಕಿದ್ರೆ ನಿಮಗೂ ಹೆಚ್ಚಿನ ಸಂಬಳ ಕೊಡ್ಬೋದು ಅಲ್ವಾ ಯಜಮಾನ್ರೆ? ರಾಮ್ಜಿ, ಶುರು ಮಾಡ್ಕೋ. ಪೊರ್ಕೆ ಕಾಣಿಸ್ತಿದ್ಯಲ್ಲ, ಪೊರ್ಕೆ ತಗೊಂಡು ಇಡೀ ಜಾಗನ ಶುಚಿ ಮಾಡು. ಆದ್ರೆ ಯಜಮಾನ್ರೆ. ಏನಾದ್ರೆ ರಾಮ್ಜಿ, 25 ಸಂತೆಗಳಲ್ಲಿ ನಮ್ಮ ವ್ಯಾಪಾರ ಶುರು ಆಗೋದೇನೋ ಖುಷಿನೇ. ಆದ್ರೆ ನಿನ್ನಂತಹ ಜಾತಿಯವನಿಗೆ ಸರಿಯಾದ ಕೆಲಸ ಅಂದ್ರೆ ಇದೇ ಅಲ್ವಾ? ಶುರು ಮಾಡು. ಇನ್ನೊಂದು ವಿಷಯ, ಕೆಲಸದವರೆಲ್ಲ ಊಟ ಮಾಡಿದ ಮೇಲೆ ಅವ್ರ ತಟ್ಟೆನೆಲ್ಲ ತೊಳೆದು ಬಿಡು. ಈ ಕೆಲಸ ಬೇಡ ಅಂದ್ರೆ ಮನೆ ಹೆಂಗ್ ನಡೆಸೋದು? ತುಂಬಾ ಕಷ್ಟದಲ್ಲಿ ಕೆಲಸ ಸಿಕ್ಕಿದೆ. ಅಕಸ್ಮಾತ್ ಭೀಮಾಬಾಯಿಗೆ ಏನಾದ್ರೂ ನನಗೆ ಕೆಲಸ ಇಲ್ಲ ಅಂತ ಗೊತ್ತಾದ್ರೆ ಮತ್ತೆ ಮನೆ ಕೆಲಸ ಹುಡ್ಕೊಂಡು ಹೋಗ್ತಾಳೆ. ಅವಳಿರೋ ಪರಿಸ್ಥಿತಿಗೆ ಕೆಲ್ಸಕ್ಕೆ ಹೋದ್ರೆ ಕಷ್ಟನೇ. ನಿಧಾನ ನಿಧಾನ, ಹುಷಾರು. ಗುರುಗಳಿಗೆ ಪ್ರಣಾಮಗಳು. ನೀವಿಲ್ಲಿಗೆ ಬಂದು ರಾಮ್ಜಿಯ ನಿಜವಾದ ಮುಖ ಬಿಚ್ಚಿಟ್ಟಿದ್ದು ತುಂಬ ಒಳ್ಳೇದಾಯ್ತು. ನಾನು ಅವನಿಗೆ ತಕ್ಕನಾದ ಕೆಲಸನೇ ಕೊಟ್ಟಿದ್ದೀನಿ. ನಮ್ಮ ಆಚಾರಗಳನ್ನು ಉಳಿಸ್ಕೊಳ್ಳೋಕೆ ಕಚ್ಚೆ ಕಟ್ಟಿ ನಿಂತ್ಕೊಳ್ಳೋದು ತುಂಬಾ ಅವಶ್ಯಕ. ಶುಭವಾಗಲಿ ನಿನಗೆ. ನೀವಿಬ್ರು ನನ್ನ ಜೊತೆ ಬನ್ನಿ. ಅತ್ತೆ ಎಲ್ಲೋದ್ರು ಅಂತ ನೋಡ್ಕೊಂಡು ಬರೋಣ. ಹಾ, ಹೋಗ್ ತುಂಬಾ ಹೊತ್ತಾಯ್ತು. ನಡೀರಿ, ಬೇಗ ಹೊರಡೋಣ. ತರಕಾರಿ ತಗೊಂಡ್ ಬರ್ತಿರ್ಬೋದೇನೋ. ಬನ್ನಿ ಬನ್ನಿ, ಬೇಗ ಬನ್ನಿ. ಅತ್ತೆ ಅತ್ತೆ ಅತ್ಗೆ ಅತ್ತೆ, ಅಮ್ಮ ಎಲ್ಲೂ ಕಾಣಿಸ್ತಿಲ್ವಲ್ಲ. ನೋಡೋಣ ಬಾ ಪುಟ್ಟಿ, ಸಿಗ್ತಾರೆ. ಬಾ ನೋಡೋಣ, ಇಲ್ಲೇ ಎಲ್ಲೋ ಇರ್ತಾರೆ. ಅತ್ಗೆ ಅತ್ತೆ ಅತ್ತೆ ಅತ್ಗೆ ಹೀಗೆಲ್ಲ ಹೋಗೋರಲ್ಲ, ಇಲ್ಲೇ ಎಲ್ಲೋ ಬರ್ತಿರ್ಬೇಕು. ಬನ್ನಿ ನೋಡೋಣ, ಬನ್ನಿ. ಅತ್ಗೆ ಅತ್ತೆ, ಒಂದ್ ನಿಮಿಷ. ಇವ್ರ ಅತ್ತೆ ಬೆಳಗ್ಗೆ ತರಕಾರಿ ತರಕ್ ಹೋದವರು ಇನ್ನೂ ಬಂದಿಲ್ಲ. ನೀವೆಲ್ಲಾದ್ರೂ ನೋಡಿದ್ರ? ಅವರು ನಡಿಯಕ್ ಕಷ್ಟಪಡ್ತಾರೆ. ಹೊರಡುವಾಗ ಬಿಳಿ ಚೀಲ ಕೂಡ ಇತ್ತು ಅವ್ರ ಕೈಲಿ. ಎಲ್ಲಾದ್ರೂ ನೋಡಿದ್ರ ಅವ್ರನ್ನ? ಇಲ್ಲ ಇಲ್ಲ, ನಾವ್ಯಾರು ಅವಳನ್ನ ನೋಡಿಲ್ಲ. ಹೋಗೋ, ನಡೀರಿ ಆ ಕಡೆ ನೋಡೋಣ. ಏನ್ ಹೇಳ್ತಾ ಇದ್ದೆ? ಸತ್ರೆ ಒಳ್ಳೇದೇ ಬಿಡು. ಅವಳು ಕಡೆ ಪಕ್ಷ ಆ ಭೀಮ್ರಾವ್ ಕುಟುಂಬದಲ್ಲಿ ಒಬ್ರಾದ್ರೂ ಕಮ್ಮಿ ಆಗ್ಲಿ. ಅದ್ಕೆ ಅತ್ತೆ
ಅನ್ಕೊಂಡೆ? ಹಾ ಅದ್ಕೆ ಬನ್ನಿ. ಅದ್ಕೆ 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 ಅತ್ತೆ ಇವ್ರು ಗಾಯ ಆದಂಗಿದೆ. ಅದ್ಕೆ ಇದ್ರು ಇವರು. ಅದ್ಕೆ ಎದ್ದೇಳಿ. ಅದ್ಕೆ ಅದ್ಕೆ ಕಣ್ಬಿಡಿ. ಅದ್ಕೆ ಮಂಜುಳಾ ನೀನ್ ಇಲ್ಲೇ ಇರು. ನೀನ್ ನನ್ ಜೊತೆ ಬಾ ಬೇಗ. ನೋಡಿ, ನಮ್ಗೊಂದ್ ಸ್ವಲ್ಪ ಸಹಾಯ ಮಾಡಿ. ಇವ್ರ ಅತ್ತೆ ರಸ್ತೆಯಲ್ಲಿ ಜ್ಞಾನ ತಪ್ಪಿ ಬಿದ್ದಿದ್ದಾರೆ. ಅವ್ರನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ಸಹಾಯ ಮಾಡಿ. ಅದೇನೋ ಸರಿ, ಆದ್ರೆ ನಿಮ್ ಕಡೆ ಜನನ ನಾವು ಮುಟ್ಟೋದಾದ್ರೂ ಹೇಗೆ? ಹೋಗಿ ನಿಮ್ ಕಡೆಯವ್ರನ್ನ ಕರ್ಕೊಂಡ್ ಬಾ. ಹೋಗು. ನಮ್ಮೂರಿರೋ ಜಾಗ ಊರಾಚೆ ಇರೋದ್ರಿಂದ ಅವ್ರನ್ನ ಕರ್ಕೊಂಬರೋಷ್ಟರಲ್ಲಿ ತುಂಬಾ ತಡ ಆಗೋಗುತ್ತೆ. ದಯವಿಟ್ಟು ಸಹಾಯ ಮಾಡಿ. ಸಹಾಯ ಮಾಡಿ? ನೀನ್ ಇವಾಗ ಏನ್ ಹೇಳಿದ್ರು ಅಷ್ಟೇ, ನಾವು ನಿಮಗ್ ಸಹಾಯ ಮಾಡಕ್ ಆಗಲ್ಲ. ಹೋಗಮ್ಮ ಹೋಗು. ಹಾ ಸರಿ ಸರಿ. ಒಂದ್ ಕೆಲ್ಸ ಮಾಡು, ನೀನ್ ಹೋಗಿ ವೈದ್ಯರನ್ನ ಕರ್ಕೊಂಡ್ ಬಾ. ನಾನ್ ಹೋಗಿ ನಮ್ಮೂರ್ನ ಕರ್ಕೊಂಡ್ ಬೇಗ ಬರ್ತೀನಿ. ನಿಂತ್ಕೋ. ಈ ಕಡೆ ಬಾ. ಬಾ ನನ್ ಜೊತೆ ಬಾ. ಈ ಮಂಚ ತಗೋ. ಇದ್ರಲ್ಲಿ ಮಲ್ಗಿಸ್ಕೊಂಡು ಅತ್ತೇನ್ ವೈದ್ಯರ ಹತ್ರ ಕರ್ಕೊಂಡು ಹೋಗೋಣ. ಬೇಗ ಬೇಗ ಹೆಜ್ಜೆ ಹಾಕು ಪುಟ್ಟ. ತಡ. ಅಯ್ಯೋ ಇಲ್ಲ, ಕಳ್ತನ ಮಾಡಕ್ ಬಂದಿಲ್ಲ ನಾವು. ನಿಮಗ್ ಗೊತ್ತಿರ್ಬೋದು, ರಾಮ್ಜಿ ಸಕ್ಪಾಲ್ ಅವರ. ನೀವೆಲ್ಲ ಚೆನ್ನಾಗೇ ಗೊತ್ತು ಬಿಡಮ್ಮ. ಇಬ್ರು ನಮ್ಮನೆ ಮಂಚ ಹೊತ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ನೋಡಿ, ನಮ್ಮ ಅತ್ತಿಗೆ ಪ್ರಜ್ಞೆ ತಪ್ಪಿದ್ದಾರೆ. ಅಲ್ಲಿ ಅವ್ರನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗಕ್ಕೆ. ಬರೀ ಪ್ರಜ್ಞೆ ತಪ್ಪಿರತ್ತಾನೆ, ಏನ್ ಸತ್ತೋಗ್ಬೋದು ಅಷ್ಟೇ ಅಲ್ವಾ? ಈ ಜಗತ್ತಲ್ಲಿ ಹುಟ್ಟಿರೋರೆಲ್ಲ ಒಂದಲ್ಲ ಒಂದಿನ ಸಾಯ್ಲೇಬೇಕಲ್ವಾ? ಹಾಗೆಲ್ಲ ಮಾತಾಡ್ಬೇಡಿ. ನೀವಿಬ್ರು ನಮ್ಮನೆ ಮಂಚಾನ್ ಮುಟ್ಟಿ ಇಡೀ ಮಂಚನೇ ಅಶುದ್ಧ ಮಾಡ್ಬಿಟ್ರಿ. ಈಗ ಇದನ್ನ ಶುದ್ಧ ಮಾಡ್ಬೇಕು. ಈ ಮಂಚದ ಬದಲು ನಾವು ಇನ್ನೊಂದ್ ಮಂಚ ಕೊಡ್ತೀವಿ. ನಂಗೆ ಯಾವ ಹೊಸ ಮಂಚನೂ ಬೇಕಿಲ್ಲ ಕಣಮ್ಮ. ಆದ್ರೆ ಅವ್ರನ್ನ ಈಗ್ಲೇ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಈ ಮಂಚನ ನನಗೆ ನಮ್ಮ ಅತ್ತೆ ಮಾವ ಕೊಟ್ಟಿರೋದು. ಇದ್ರಲ್ಲಿ ನಮ್ಮ ಅತ್ತೆ ಮಾವ ನೆನ್ಪಿದೆ ಭೀಮಾಬಾಯಿ. ನೀನ್ ನೋಡಿದ್ರೆ ನಮಗ್ ಕೊಟ್ಬಿಡಿ ಅಂತಿದ್ಯಾ? ದಯವಿಟ್ಟು ಆಗಲ್ಲ ಅನ್ಬಿಡಿ. ಕೈ ಮುಗಿತೀನಿ, ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಸಹಾಯ ಮಾಡಿ ನಮ್ಗೆ. ಹಾ ಸರಿ ಸರಿ. ನನ್ನ ಹತ್ರ ಒಂದು ಉಪಾಯ ಇದೆ. ಒಂದ್ ಕೆಲ್ಸ ಮಾಡು, ನೀನು ಈ ಬಂಗಾರದ ಓಲೆ ಕೊಟ್ಟು ಹೋಗು. ಅದಕ್ ಬದಲಾಗಿ ಈ ಮಂಚ ತಗೊಂಡು ಹೋಗು. ಆದ್ರೆ ಈ ಮಂಚಕ್ಕಿಂತ ಬಂಗಾರ ತುಂಬಾ ಬೆಲೆ ಬಾಳುತ್ತೆ. ಅದಕ್ಕೆ ಜೀವ ಒಂದ್ ಕಡೆ, ಈ ಕಡೆ ಬಂಗಾರ. ಯಾವ್ದು ಬೆಲೆ ಬಾಳೋದಂತ ನೀನೇ ಯೋಚನೆ ಮಾಡು. ನಿಮ್ಮ ಅಮ್ಮಂಗೆ ಅರ್ಥ ಮಾಡ್ಸಮ್ಮ. ಅತ್ತೆ ಯಾಕೆ ಒಬ್ಬರನ್ನೇ ಬಿಟ್ಟು ಬಂದೆ? ಅಮ್ಮ, ಅತ್ತೆ ಉಸಿರಾಡೋದನ್ನ ನಿಲ್ಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ತಗೊಳ್ಳಿ. ಕೆಳಗಿಡು. ನಡೀರಿ, ತಗೊಂಡೋಗಿರಿ. ಎತ್ತಿ, ಬೇಗ ಬನ್ನಿ. ಆಮೇಲೆ ಹೇಳ್ತೀನಿ, ಮೊದಲು ವೈದ್ಯರ ಹತ್ರ. ಸರಿ, ಎತ್ಕೊಳ್ಳಿ. ನಂಗೆ ಅರ್ಥ ಆಗುತ್ತೆ ಗುರುಗಳೇ. ಎತ್ತಿ. ಈ ಜನ ನನಗೆ ಯಾವ ಕೆಲಸ ಕೊಟ್ಟರು ಸರಿನೇ,
ನನಗೆ ದುಡ್ಡಿನ ಅವಶ್ಯಕತೆ ಇದೆ. ಎಂಥದ್ದೇ ಕೆಲಸ ಆಗಿರಲಿ, ಯಾವುದೇ ಕೆಲಸ ಆಗಿರಲಿ, ನಾನು ಮಾಡೇ ಮಾಡ್ತೀನಿ. ರಾಮ್ಜಿ, ಇದನ್ನು ತೊಳೆದ್ಬಿಡು. ಇಲ್ಲಿ ನೋಡ್ ರಾಮ್ಜಿ, ಇದನ್ನ ಹಾಕ್ಕೊಂಡು ಪಾತ್ರೆ ತೊಳಿ. ನೀನು ನೇರವಾಗಿ ಪಾತ್ರೆಗಳನ್ನ ಮುಟ್ಟೋದು ಬೇಡ. ವೈದ್ಯರೇ, ಬೇಗ ಬೇಗ ನೋಡಿ ಇವ್ರನ್ನ. ಏನಾಯ್ತು ಏನಾಯ್ತು ಹೇಗಾಯ್ತು ಅಂತ ಏನೂ ಗೊತ್ತಿಲ್ಲ ನಮ್ಗೆ. ಹೊರಗೆ ಹೋಗಿದ್ರು, ತುಂಬಾ ಹೊತ್ತಾಯ್ತು ಅಂತ ಹುಡ್ಕೊಂಡು ಹೋಗಿದ್ದಾಗ ಒಂದ್ ಕಡೆ ಬಿದ್ದಿದ್ರು. ದಯವಿಟ್ಟು ಚಿಕಿತ್ಸೆ ಕೊಡಿ ಇವ್ರಿಗೆ. ಸರಿ, ಬೇಗ ಒಳಗ್ ಕರ್ಕೊಂಬನ್ನಿ. ಹಾ. ಬೇಗ ನೋಡಿ. ನೀವೆಲ್ಲ ಹೊರಗಡೆ ಇರಿ, ನಾನು ನೋಡ್ತೀನಿ. ವೈದ್ಯರು ನೋಡ್ತಿದ್ದಾರೆ. ಗುರುಗಳೇ, ನೀವು ಮನೆಗೆ ಹೊರಡಿ. ಪಾಪ ನಿಮಗೆ ನಮ್ಮಿಂದ ತಡ ಆಗ್ತಿದೆ, ಪರವಾಗಿಲ್ಲ. ಸರಿ ಭೀಮಾಬಾಯಿ, ಏನಾದರೂ ಸಹಾಯ ಬೇಕಾದರೆ ನನಗೆ ಹೇಳಿ ಕಳಿಸಿ. ಧನ್ಯವಾದ ಗುರುಗಳೇ. ಅತ್ತೆಗೇನಾಯ್ತಮ್ಮ? ಸಂತೆಗೆ ಹೋಗಿ ಬರ್ತೀನಿ ಅಂತ ಹೊರಟ್ರು. ತುಂಬಾ ಹೊತ್ತಾಯ್ತಲ್ಲ ಅಂತ ಗಾಬರಿ ಆಗಿ ಹುಡುಕೊಂಡು ನಾವು ಹೊರಟ್ವಿ. ನೋಡಿದ್ರೆ ರಸ್ತೆಯಲ್ಲಿ ಬಿದ್ದಿದ್ರು. ನಿಮ್ಗತ್ತೆ ಎಲ್ಲಿ ಸಿಕ್ಕಿದ್ರು? ಗೋಧುಲಿಗೆ ಹೋಗೋ ದಿಬ್ಬದ ರಸ್ತೆ ಇದೆಯಲ್ಲ, ಅಲ್ಲಿ ಕೆಳಗ್ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಅತ್ತೆನ ಯಾರಾದ್ರೂ ನೂಕಿರ್ಬೋದಲ್ವಾ ಅಮ್ಮ? ನಂಗೂ ಅದೇ ಅನುಮಾನ ಇದೆ. ಅತ್ತೆನ ಕರ್ಕೊಂಡ್ ಬರೋಕೆ ಯಾರು ಸಹಾಯ ಮಾಡಿಲ್ಲ. ಕರ್ಕೊಂಡ್ ಬರೋಕೆ ಏನು ಸಿಗ್ಲಿಲ್ಲ. ಕೊನೆಗೆ ಈ ಮಂಚ ಸಿಕ್ತು. ಬದಲಿಗೆ ಅಮ್ಮ ಕಿವಿ ಒಲೆ ಕೊಟ್ಟು ಮಂಚ ತಂದ್ರು. ತುಳಸಿ ಯಾರು ಕೊಟ್ಟಿದ್ದು? ಹೋಗ್ಲಿ ಬಿಡು, ಬಿಟ್ಬಿಡು. ಅದಕ್ಕೂ ಕುಮಾರಣ್ಣ ಕಿತ್ಕೊಂಡಿದ್ದು. ಏನಾಯ್ತು? ಹೇಗಿದಾರ ಅದಕ್ಕೆ? ಪ್ರಜ್ಞೆ ಬಂತ? ಅವರನ್ನ ಬದುಕಿಸೋದು ತುಂಬಾ ಕಷ್ಟ. ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಏನಾದ್ರೂ ಪವಾಡ ನಡಿಬೇಕಷ್ಟೇ. ಇಲ್ಲ ಇಲ್ಲ, ಹಾಗೆಲ್ಲ ಹೇಳ್ಬೇಡಿ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಏನಾದ್ರೂ ಮಾಡಿ ಅದಕ್ಕೇನ್ ಬದುಕಿಸ್ಕೊಡಿ. ಅದೆಷ್ಟಾದ್ರೂ ಸರಿನೇ. ಹೌದು ವೈದ್ಯರೇ, ನೀವು ಪ್ರಯತ್ನ ಪಟ್ರೆ ಖಂಡಿತ ಅತ್ತೆ ಉಳಿತಾರೆ. ನಾನೆಲ್ಲ ಪ್ರಯತ್ನನೂ ಮಾಡ್ತಿದ್ದೀನಿ. ಸಂತೆಯಿಂದ ಕೆಲವು ಔಷಧಿ ತಗೊಂಡು ಬರಬೇಕು. ಸೂರ್ಯ ಮುಳುಗೋದಕ್ಕೆ ಮುಂಚೆನೆ ಅದನ್ನ ಕೊಡಬೇಕು. ಭೀಮಾಬಾಯಿ, ನಿಮ್ಮ ಯಜಮಾನ್ರಲ್ಲಿ? ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ. ತುಂಬಾ ದೂರ ಅಂದಿದ್ರು. ಆದ್ರೆ ಅದಕ್ಕೆ ನಾನು ಹೋಗಿ ಔಷಧಿ ತೊಗೊಂಡ್ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ವೈದ್ಯರೇ, ಅದು ಯಾವ್ಯಾವ ಔಷಧಿ ಅಂತ ಬರ್ತ್ಕೊಡಿ ನನಗೆ. ನಾನು ಹೋಗಿ ತೊಗೊಂಡು ಬರ್ತೀನಿ. ಹಾ, ಕೊಡ್ತೀನಿ ರೀ. ಅಣ್ಣ, ಗೋರೆಗಾವ್ನಲ್ಲಿರೋ ನಮ್ಮೂರ್ಗೆ ವಿಷಯ ಮುಟ್ಸಿ. ಅದಕ್ಕೆ ನಾನು ಅದೇ ರಸ್ತೆಯಲ್ಲೇ ಹೋಗೋದಲ್ವಾ. ರಾಮ್ಜಿಗೆ ನಾನು ವಿಷಯ ತಿಳಿಸ್ತೀನಿ. ಹಾಗೆ ಮನೆ ಕಡೆ ಬನ್ನಿ, ಔಷಧಿಗೆ ದುಡ್ಡು ಕೊಡ್ತೀನಿ. ಅಮ್ಮ, ಮಾವನ ಜೊತೆ ಹೋಗಿ ಬನ್ನಿ. ನಾವಿಲ್ಲೇ ಇರ್ತೀವಿ, ಏನು ಯೋಚನೆ ಮಾಡಬೇಡಿ.
ಪುರಂಜನ್ ಮಾವ, ನೀವು ಈ ರಸ್ತೆನಲ್ಲೇ ಹೋಗೋ ಹಾಗಿದ್ರೆ ನನ್ನನ್ನು ಕರ್ಕೊಂಡು ಹೋಗಿ. ಅಪ್ಪಂಗ್ ವಿಷಯ ತಿಳಿಸ್ದಂಗೂ ಆಗುತ್ತೆ, ಔಷಧಿ ಕೂಡ ತಗೊಂಬರ್ಬೋದು. ಹುಷಾರು. ನಡೀರಿ. 1 ನಿಮಿಷ ಬಂದೆ ಆನಂದಣ್ಣ. ಇರು. ಎಲ್ಲಿ ಹೋಗ್ತಿದ್ಯಾ? ನೀರು ಕುಡ್ಕೊಂಬರ್ತೀನಿ. ಅಮ್ಮ ನಾನು ಬಂದೆ. ಅಮ್ಮ ಎಲ್ಲಿ ಹೋದ್ರು? ಅತ್ತೆ, ಅಮ್ಮ ಎಲ್ಲೋಗಿದ್ದೆ? ಏನಾಯ್ತು? ಬಾಲ, ಪುರಂಜನ್ ಮಾವ ಹೇಳಿ, ಏನಾಯ್ತು? ಅತ್ತೆನ ಯಾರೋ ನೂಕ್ಬಿಟ್ಟಿದ್ದಾರೆ, ತುಂಬಾನೇ ಏಟಾಗಿದೆ. ಅತ್ತೆನ ಯಾರು ನೂಕಿದ್ದು? ಇನ್ಯಾರು ಮಾಡಿರೋದಕ್ಕೆ ಸಾಧ್ಯ? ಆ ಗುರುಗಳು ಊರಿಗೆ ಕಾಲಿಟ್ಟಾಗಿಂದ ಏನಾದ್ರೂ ಕಿತಾಪತಿ ಮಾಡ್ತಾನೆ ಇರ್ತಾರೆ. ನಾನು ಖಂಡಿತವಾಗ್ಲೂ ಗೊತ್ತು, ನಿಮ್ಮ ಅತ್ತೆನ ನೂಕಿರೋದು ಅವರೇ. ಇದು ತುಂಬಾ ಅತಿ ಆಯ್ತು. ಹೋಗ್ತೀನಿ. ಗುರುಗಳನ್ನ ಜೀವಂತವಾಗಿ ಉಳಿಸಲ್ಲ ನಾನು. ಎಲ್ಲ ಇವತ್ತಿಗೆ ಮುಗ್ದೋಗ್ಲಿ. ಬರ್ತೀನಿ. ನಿಂತ್ಕೋ. ಬಿಡು ಬಿಡು, ಇದನ್ನ ತಗೋ ತಗೋ, ಇದನ್ನ ತಗೋ, ಹಿಡ್ಕೋ, ಗಟ್ಟಿ ಹಿಡ್ಕೋ. ಹೋಗು, ಈಗ ಹೋಗಿ ಗುರುಗಳನ್ನ ಕೊಂದ್ಬಾ. ಆಮೇಲೆ ಅವ್ರ ಕಡೆಯವ್ರು ಬಂದು ಅಮ್ಮ ಅಪ್ಪ ಅತ್ತೆ ಎಲ್ಲರೂ ಕೊಂದ್ ಹಾಕ್ತಾರೆ. ಮಂಜುಳಾ, ತುಳಸಿ ಯಾರನ್ನೂ ಬಿಡಲ್ಲ ಅವರು. ಮತ್ತೆ ನೀನ್ ಹೋಗೋ, ಅವ್ರ ಕಡೆ ಇನ್ನೊಂದಷ್ಟು ಜನರನ್ನ ಕೊಂದ್ಬಾ. ಆಮೇಲೆ ಅವ್ರ ಕಡೆ ಬರ್ತಾರೆ, ನೀನನ್ನ, ಆನಂದನ, ಭೀಮನ್ನ ಕೊಂದಾಕ್ತಾರೆ. ಅಲ್ಲಿಗೆ ಈ ನಾಟಕಕ್ಕೆ ತೆರೆ ಹೇಳ್ದಂಗ ಆಗತ್ತೆ. ಹೋಗು ಹೋಗು ಹೋಗು, ಹೋಗ್ ಕೊಂದ್ಬಾ. ಆದ್ರೆ ಅದ್ಗೆ ನಾವು ಸುಮ್ಮನೆ ಕೂತ್ರೆ ನಮ್ಮನ್ನ ಬದುಕೋದಿಕ್ ಬಿಡೋದಿಲ್ಲ ಅವರು. ಇದ್ ತಗೊಳ್ಳಿ, ನೀವು ಮೊದ್ಲಿ ಹಣ ತಗೊಳ್ಳಿ ಔಷಧಿಗೆ. ನಿಮಗ್ ಕೈ ಮುಗಿತೀನಿ, ಮೊದ್ಲು ಔಷಧಿಗೆ ದುಡ್ಡು ತಗೊಳ್ಳಿ. ಆದ್ರೆ ಅಮ್ಮ, ಪುರಂಜನ್ ಮಾವನು ಸರಿಯಾಗಿ ಹೇಳ್ತಿದಾರಲ್ವಾ? ತೋಳಿಂದ ಮಾತ್ರ ಯುದ್ಧನ ಗೆಲ್ಲೋಕ್ ಸಾಧ್ಯ ಅಲ್ವಾ? ಬಾಲ, ಸಾಕು ಕಣೋ, ಇಲ್ಗೆ ಸಾಕಾಗಿದೆ ನಂಗೆ. ಇಲ್ಲಿಗೆ ಸಾಕ್ ಮಾಡೋಣ. ಕೊಡ್ಲಿ ಕೋಲಿಂದ ನಾವು ಬದುಕೋದಕ್ಕಂತೂ ಆಗಲ್ಲ. ಬಾಲ, ಅದ್ಕೆ ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಕಣೋ ಬಾಲ. ನಡಿ ನಡಿ ನನ್ ಜೊತೆ. ಏನೋ ಯಾಕೆ ಕಿರ್ಚ್ಕೋತಿದ್ಯಾ? ನಾನು ಕಿರ್ಚ್ಕೋತಿಲ್ಲ, ನಾನೊಂದು ವಿಷಯ ಹೇಳಕ್ ಬಂದೆ ಇಲ್ಗೆ. ನಂಗೆ ನಿನ್ನ ಮಾತು ಕೇಳಕ್ ಸಮಯನೂ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋ ಮನ್ಸು ಇಲ್ಲ. ಹೋಗಿಲ್ಲಿಂದ. ನಮ್ಮಮ್ಮ ನಿಮಗೆ ಓಲೆ ಕೊಟ್ಟಿದ್ರಲ್ಲ, ಅದನ್ನ ನಮ್ಮಮ್ಮಂಗೆ ನಮ್ಮ ಅಜ್ಜಿ ಕೊಟ್ಟಿದ್ರು. ನಿಮಗೆ ಕೊಡ್ಬೇಕಾಗಿರೋ ದುಡ್ಡನ್ನ ನಾವು ಕೊಟ್ಬಿಡ್ತೀವಿ. ನಮ್ಮಮ್ಮಂಗೆ ಸೇರ್ಬೇಕಾದ ಓಲೆ ವಾಪಸ್ ಕೊಡಿ. ಕೊಡ್ಲಿಲ್ಲ ಅಂದ್ರೆ ನೀವು ಕೊಡ್ಲೇಬೇಕು. ಹೆದರಿಸ್ತಿದ್ಯಾ? ಇಲ್ಲ, ನನ್ನ ಉದ್ದೇಶ ಹೇಳ್ತಿದ್ದೀನಿ. ನನ್ನ ಉದ್ದೇಶ ನ್ಯಾಯ ಪಡೆಯೋದು. ತಾಯಿಗೋಸ್ಕರ ಮಗ ನ್ಯಾಯ ಕೇಳಕ್ ಬಂದಿದ್ದಾನೆ. ಎಷ್ಟು ದಿನಗಳಿಂದ ನೀವು ನಮ್ಮನ್ನ ನೋಡ್ತಿದ್ದೀರಾ? ನಿಮಗೆ ನಮ್ಮ ಬಗ್ಗೆ ಗೊತ್ತಿರ್ಬೇಕಲ್ವಾ? ನಾನು ನ್ಯಾಯಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ. ಅದಕ್ಕೆ ನಮ್ಮ ತಾಯಿ ಕಿವಿ ಓಲೆ ವಾಪಸ್ ಕೊಟ್ಬಿಡಿ. ಅದೇನ್ ಮಾಡ್ಕೋತೀಯ ಮಾಡ್ಕೋ, ಹೋಗು. ತಗೊಂಡಿದ್ದನ್ನ ವಾಪಸ್ ಕೊಡೋನಲ್ಲ ನಾನು. ಒಂದ್ ವಿಷಯ ಸರಿಯಾಗಿ ಕೇಳಿಸ್ಕೊ. ನಿನ್ನಮ್ಮ ಅವಳಾಗೆ ಇದಕ್ಕೆ ಒಪ್ಕೊಂಡು ಕಿವಿ ಓಲೆ ಕೊಟ್ಟು ಮಂಚ ತಗೊಂಡು ಹೋಗಿದ್ದಾಳೆ, ಅದನ್ನ ತಿಳ್ಕೊ. ಅರ್ಥ ಆಯ್ತು. ಪಾಪದವರಿಗೆ ಮೋಸ ಮಾಡಿ ನೀ ಸುಖವಾಗಿದ್ರೆ ನಿಮ್ಮನ್ ಪಾಪ ಸುತ್ಕೊಳ್ದೆ ಬಿಡಲ್ಲ. ಇದನ್ನೇ ಹೇಳಕ್ ಬಂದಿದ್ದೆ. ಅದೇನ್ ಮಾಡ್ಕೋತೀಯ ಮಾಡ್ಕೋ, ಹೋಗು. ನಾನ್ ನಿಮ್ಮ ಅಮ್ಮನ ಓಲೆನ ಯಾವತ್ತೂ ವಾಪಸ್ ಕೊಡೋನಲ್ಲ. ಈಗ ಹೇಗಿದ್ದಾರೆ ಅದಕ್ಕೆ?
ನಾವು ಸಮಾಧಾನದಿಂದ ಕಾಯಬೇಕು. ಆನಂದ, ಭೀಮಾ ಎಲ್ಲಿ? ನಾನು ಇಲ್ಲಿದ್ದೀನಿ ಮಾವ. ವೈದ್ರೆ, ಅದು ಔಷಧಿ ಹೆಸರು ಬರ್ದು ಕೊಡಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಇರಿ. ಭೀಮಾ, ಬಾ ಇಲ್ಲಿ. ನೀರು ಕುಡ್ದ್ಯಾ? ಹಾ. ಸುಳ್ಳು ಹೇಳ್ಬೇಡ. ನೀನೇನು ಅಂತ ನನಗೆ ಗೊತ್ತಿಲ್ವಾ? ಆ ಕುಮಾರಣ್ಣನ ಮನೆ ಹತ್ರ ಹೋಗಿದ್ದೆ ತಾನೆ? ಓಲೆ ವಾಪಸ್ ಕೊಡು ಅಂತ ಹೆದರಿಸಿದ್ಯಾ? ಹೆದರ್ಸಕ್ಕಲ್ಲ, ನಿಜ ಹೇಳಕ್ಕೆ. ಅವ್ರು ಮಾಡಿರೋ ತಪ್ಪನ್ನ ತಿಳ್ಸಕ್ ಹೋಗಿದ್ದೆ. ಇದನ್ನೆಲ್ಲ ಅಮ್ಮಂಗೆ ಹೇಳ್ಬೇಡ. ಇದ್ರಲ್ಲಿ ಔಷಧಿ ಬರ್ದಿದ್ದೀನಿ, ಬೇಗ ತಗೊಂಡ್ ಬನ್ನಿ. ಹಾ, ನಾನು ತಗೊಂಡ್ ಬರ್ತೀನಿ. ಭೀಮಾ ಬಾ. ಇಲ್ಲೇ ಕೂತಿರ್ಬೇಕು ನೀನು. ನಾವು ಹೀಗೆ ಸುಮ್ಮನೆ ಕೂತಿದ್ರೆ ದಿನಕ್ಕೊಂದು ಪೆಟ್ಟು ಕೊಡ್ತಿರ್ತಾರ ಅವರು. ಮಾಡೋರು ಮಾಡ್ಕೊಳ್ಳಿ, ನೀನು ಹಿಂಗೆ ಕೂತಿರ್ಬೇಕಷ್ಟೆ. ಸರಿಯಾಗಿ ಮಾಡಿದೆ ನೀನು, ಸರಿಯಾಗಿ ಮಾಡಿದೀಯಾ. ಕೆಳಗೇರಿನೋರು ಎಲ್ಲ ಆಸ್ತಿನೂ ಮೇಲ್ನೂರು ಸುಪರ್ದಿಗೆ ಬರಲೇಬೇಕು. ಹಿಂದೆ ಕೂಡ ನೀನ್ ನನಗೆ ತುಂಬಾ ಹಿಡಿಸಿದ್ದೆ, ಈಗಂತೂ ಇನ್ನೂ ಹಿಡಿಸ್ಬಿಟ್ಟಿದೀಯಾ. ನನಗೆ ಹಿಡಿಸಿದೀಯಾ ಅಂದ್ರೆ ದೇವರಿಗೂ ಸಂತೋಷನೇ. ದೇವ್ರಿಗೆ ಸಂತೋಷ ಆದ್ರೆ ನಿನಗೆ ದೇವರ ಕೃಪೆ ಖಂಡಿತ ಇದೆ ಅಂತಾನೆ. ಗುರುಗಳೇ, ಆ ಭೀಮ್ರಾವ್ ಇವನಿಗೆ ಹೆದರ್ಸ್ ಹೋಗಿದ್ದಾನೆ. ಇವನಿಗೆ ಹೇಳಿದಾನಂತೆ ಆ ಓಲೆನ ಕೊಡ್ಲಿಲ್ಲ ಅಂದ್ರೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾನಂತೆ. ಹ್ಞೂ ಗುರುಗಳೇ, ಹೆದರ್ಸ್ಬಿಟ್ಟು ಹೋಗಿದ್ದಾನ ಅವನು. ಗುರುಗಳೇ, ಅವನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೀನಿ ಅಂತ ಏನಾದರೂ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಗೊತ್ತಿಲ್ಲ ಅವನೇನು ಮಾಡ್ತಾನೋ ಈಗ. ಏನೋ ಒಂದು ಮಾಡೇ ಮಾಡ್ತಾನೆ, ನೋಡೋಣ. ಆದ್ರೆ ನೀನು ಈ ಒಡವೆನ ಯಾವುದೇ ಕಾರಣಕ್ಕೂ ಕೊಡಬೇಡ. ಅದೇನೇ ಪರಿಸ್ಥಿತಿ ಬಂದ್ರು, ಎಂಥ ಒತ್ತಡ ಬಿದ್ರೂ ಕೊಡಬೇಡ. ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೋ. ಇದು ಬರೀ ಒಡವೆ ವಿಷಯ ಅಲ್ಲ, ಈ ಒಡವೆ ಜೊತೆಗೆ ನಿನ್ನ ಸ್ವಾಭಿಮಾನದ ಪ್ರಶ್ನೆ ಕೂಡ ಇದೆ. ನಿಮ್ಮ ಆಜ್ಞೆನ್ ಮೀರಲ್ಲ ಗುರುಗಳೇ. ಮತ್ತೆ ನಾವೆಲ್ಲ ನಿನ್ನ ಜೊತೆ ಇದ್ದೀವಿ ಕುಮಾರ, ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಗುರುಗಳೇ, ನೀವು ಆ ದೇವ್ರ ಹತ್ರ ಕೇಳ್ಕೊಳ್ಳಿ ಗುರುಗಳೇ, ಆ ಭೀಮ್ರಾವ್ ಅತ್ತೆ ಸಾಯ್ಲಿ ಅಂತ. ಹೌದು ಗುರುಗಳೇ, ಆಗ ಸ್ವಲ್ಪನಾದರೂ ನೆಮ್ಮದಿ ಸಿಗುತ್ತೆ ನಮಗೆ. ರಾಮ್ಜಿ, ಹೇಳಿ ಯಜಮಾನ್ರೆ. ನಿನ್ನ ಬಗ್ಗೆ 2 ವಿಷಯ ಕೇಳಿದ್ದೀನಿ. ಮೊದಲನೇದು, ನಿನ್ನ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀಯ. ಎರಡನೇದು, ನಿನ್ನ ಮೇಲೆ ನಿನಗೆ ತುಂಬ ಸ್ವಾಭಿಮಾನ ಅಂತ. ಮೊದಲನೇದನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ರಾತ್ರಿ ಹಗಲು ಕೆಲಸ ಇರುತ್ತಿಲ್ಲಿ, ಗುಡಿಸೋದು, ಒರೆಸೋದು, ತೊಳೆಯೋದು, ಕೈ ತುಂಬ ಕೆಲಸ, ಮನಸ್ಸಿಟ್ಟು ಕೆಲಸ ಮಾಡಬೇಕು. ಆಮೇಲೆ 2ನೇ ವಿಷಯ ಕೇಳಿದ್ನಲ್ಲ, ನೀನು ಸ್ವಾಭಿಮಾನಿ ಅಂತ, ಅದ್ಯಾಕೋ ಸುಳ್ಳು ಅನ್ನಿಸ್ತಾ ಇದೆ. ನಿಮ್ಮಂಥ ಕೆಳಗೇರಿಯವರು ಬೇರೆಯವ್ರಿಗಿಂತ ಭಿನ್ನವಾಗಿರೋದಕ್ಕೆ ನೀವು ನಿಮ್ಮ ಜಾತಿ ಬಗ್ಗೆ ನಾಚಿಕೆ ಪಟ್ಕೋಬೇಕು. ಜೊತೆಗೆ ನಮ್ಮಂಥ ಮೇಲ್ನವ್ರ ಸೇವೆ ಮಾಡೋ ಭಾಗ್ಯ ಸಿಕ್ಕಿರೋದು ನೀವು ಮಾಡಿದ ಪುಣ್ಯ ಅಂತ ಅನ್ಕೋಬೇಕು. ಭೀಂಪುಟ, ಇಲ್ಲೇ ಇಲ್ಲೋ ಅಂತ ಗೊತ್ತಿದೆ, ಯಾರನ್ನಾದ್ರೂ ಕೇಳೋಣ ಇರು. ಅಣ್ಣ, 1 ನಿಮಿಷ ಹೇಳಿ. ಇಲ್ಲೆಲ್ಲಾದ್ರೂ ಮಸಾಲ ಪದಾರ್ಥ ಮಾಡೋ ಕಾರ್ಖಾನೆ ಇದೆಯಾ? ಇಡೀ ದಿನ ಅಲ್ಲಿ ಕೆಲಸ ಮಾಡ್ತಾರಂತೆ. ನಿಮ್ಗೆ ಎಲ್ಲಿದೆ ಅಂತ ಗೊತ್ತಾ? ಹಾ, ಇಲ್ಲೇ ಇರೋದು. ಸ್ವಲ್ಪ ಮುಂದೆ ಹೋಗಿ ಬಲಕ್ ತಿರ್ಕೊಳ್ಳಿ. ಈ ಕಡೆನಾ? ಧನ್ಯವಾದ. ಬಾ. ಹೌದು ರಾಮ್ಜಿ. ಹೇಳಿ ಯಜಮಾನ್ರೆ. ಒಂದು ವಿಷಯ ಕೇಳ್ತೀನಿ. ನೀನು ಇಲ್ಲೇನೋ ಕೆಲಸ ಮಾಡ್ತಿದ್ಯಾ ಅಂತ ನಿಮ್ಮ ಮನೆಯವ್ರಿಗೆ ಗೊತ್ತು, ಆದ್ರೆ ಯಾವ ಕೆಲಸ ಮಾಡ್ತಿದ್ಯಾ ಅಂತ ಗೊತ್ತಾ?
ಮಾತಾಡಪ್ಪ. ಮಾತಾಡ್ಲಿಲ್ಲ ಅಂದ್ರೆ ನಿನ್ನನ್ನ ಕೆಲಸದಿಂದ ಕಿತ್ತಾಕ್ತೀನಿ. ಉತ್ತರ ಕೊಡದೆ ಕೂರೋದು ನನಗಿಷ್ಟ ಆಗೋದಿಲ್ಲ. ಇಲ್ಲ ಯಜಮಾನ್ರೆ, ನಾನು ಹೇಳ್ತೀನಿ. ಅವ್ರ ಪ್ರಕಾರ ನಾನಿಲ್ಲಿ ಲೆಕ್ಕ ಬರೀತಿದ್ದೀನಿ ಅಂತ ಅನ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ನಾನು ಆ ಕೆಲಸದಿಂದ ಪಳಗಿದ್ದೀನಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಈ ಹಿಂದೆ ನಾನು ಕೆಲಸ ಮಾಡೋ ಜಾಗದಲ್ಲೂ ಅಲ್ಲೂ ಕೂಡ ಲೆಕ್ಕದ ಪುಸ್ತಕನ ನಿಭಾಯಿಸ್ತಿದ್ದೆ. ಆದ್ರೆ ನೀನು ಇಲ್ಲಿ ಪಾತ್ರೆ ತೊಳೆಯೋ ಕೆಲಸ ಮಾಡ್ತಾ ಇದೀಯಾ? ಅಣ್ಣ, ನಮ್ಮಪ್ಪ ರಾಮ್ಜಿ ಅಂತ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರಾ? ಹಾ, ಅಲ್ಲಿರ್ತಾರೆ ನೋಡಿ. ಯಜಮಾನ್ರೆ, ಆ 3ನೇ ಪುಟದಲ್ಲಿ ಬರ್ದಿದೆ ನೋಡಿ. ಆ ಲೆಕ್ಕ ಸರಿ ಇಲ್ಲ ಅನ್ಸುತ್ತೆ. ನಾನು ಮಾಡ್ಕೊಡ್ತೀನಿ. ಕುಡಿ 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 ಕುಡಿ. ಇಲ್ಲಿ ಅಯ್ಯೋ ಭೀಮಾ, ಪುರಂಜನ, ಏನಾಯ್ತು? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ರಾಮ್ಜಿ, ನಿನ್ನ ಇತಿ ಮಿತಿ ಗೊತ್ತಿರಲಿ. ಯಜಮಾನ್ರೆ, ಇನ್ನೂ ನಿಮಗೆ ಅರ್ಥ ಆಗಿಲ್ವಾ? ಇಲ್ಲಿ ನೋಡಿ. ನನ್ನ ಇತಿಮಿತಿ ಬಗ್ಗೆ ಮಾತಾಡ್ತಿದ್ದೀರಾ ನೋಡಿ. ಇಲ್ಲಿ ಈಗ ಸರಿ ಹೋಯ್ತು. ತಗೊಳ್ಳಿ, ನಡೀರಿ. ಏನಾಯ್ತು ಭೀಮಾ? ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಅಪ್ಪ, ಅತ್ತೆ ಸಂತೆಗೆ ಹೋಗ್ತಿದ್ರು. ಆಗ